जय श्री रामचंद्र प्रभु की जय, आंजनेय स्वामी की जय, भक्त मंडली की जय। राम जयतु श्री राम सुनामा, राम जयतु श्री राम सुनामा, अमर विनुत फल अमर विनुत फल अमित फला प्रद, राम जयतु श्री राम सुनामा। राम 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 राक्षस भीमा, राम 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 राक्षस भीमा, रविकुल सोमा राज्य ललामा, परम पुरुष हरि पावन श्री हरि, राम जयतु श्री राम सुनामा, अमर विनुत फल अमित फला प्रद, राम जयतु श्री राम सुनामा। ಕರ್ನಾಟಕ ರಂಗ ಸಂಗೀತ ಪರಿಷತ್ತಿಗೆ ಜೈ, ಕರ್ನಾಟಕ ರಂಗ ಸಂಗೀತ ಪರಿಷತ್ತಿಗೆ ಜೈ। ಕೌಸಲ್ಯ ಸುಪ್ರಜಾ ರಾಮ, ಪೂರ್ವ ಪ್ರಜ್ಞಾ ಪ್ರವರ್ತತೆ, ಬುದ್ಧಿಷ್ಟ ನರಶಾಶೂಲ, ಕರ್ತವ್ಯಂ ದೈವಮಾನುಷ, ಕರ್ತವ್ಯಂ ದೈವಮಾನುಷ, ಕರ್ತವ್ಯಂ ದೈವಮಾನುಷ। ಅಯೋಧ್ಯ ನಗರದ ರಾಜ ದಶರಥ ರಾಜೇಂದ್ರನ ಜ್ಯೇಷ್ಠ ಮಗನಾದ ಶ್ರೀರಾಮಚಂದ್ರನು ಮಿಥಿಲೆಯಲ್ಲಿ ಶಿವಧನುಸ್ಸನ್ನು ಮುರಿದು ಸರ್ವಗುಣ ಸಂಪನ್ನೆಯಾದ ಸೀತಾದೇವಿಯನ್ನು ವರಿಸಿದ್ದಾನೆ. ನಂತರದ ದಿನ ಪ್ರಾತಃ ಕಾಲ ಗಂಗಾ ನದಿಯಲ್ಲಿ ಭಗವಾನ್ ಸೂರ್ಯದೇವನಿಗೆ ಅರ್ಘ್ಯ ಕೊಡಲು ಪ್ರವೇಶಿಸುತ್ತಾನೆ.
ಆ ನಂತರದ ಮುಂದಿನ ಪ್ರಸಂಗವು ಈಗ ನಿಮ್ಮ ಮುಂದೆ. ಭುವನತ್ರಯದೀಪ್ತಾಯ ಭಕ್ತಿ ಮುಕ್ತಿ ಪ್ರದಾಯಕ ಭಾಸ್ಕರಾಯ ತೇ ನಮಃ ಭಾಸ್ಕರಾಯ ತೇ ನಮೋ ನಮೋ ನಮಃ. ಹೇ ಭಗವಾನ್ ಸೂರ್ಯದೇವ, ಸಕಲ ಚರಾಚರ ಜೀವರಾಶಿಗಳಿಗೂ ನೀನೇ ಚೈತನ್ಯ ಶಕ್ತಿ. ಜಗತ್ತಿನ ಅಂಧಕಾರವನ್ನು ಸರಿಸಿ ನಿನ್ನ ಕಿರಣ ಸ್ಪರ್ಶದಿಂದ ಈ ಲೋಕವನ್ನೆಲ್ಲ ಬೆಳಗಿಸುವ ರವಿತೇಜ. ಇದೋ ನಿನಗೆ ಈ ದಶರಥನಂದನ ದಾಶರಥಿಯ ಅನಂತಾನಂತ ಪ್ರಣಾಮಗಳು. ದಾಶರಥಿ ಮಹಾತ್ಮ ವಿಪುಲ ಜಠಾಮಂಡಲ ಮಂಡಿತ ಪ್ರಚಂಡ ಮಾರ್ಥಾಂಡನಂತೆ ಗಂಡುಗೊಡಲಿಯೊಂದಿಗೆ ಧನುರ್ಬಾಣಧರನಾಗಿ ಪ್ರಜ್ವಲಿಸುತ್ತಾ ಪ್ರತ್ಯಕ್ಷರಾದ ಮಹಾಮಹಿಮ ತಾವು ಯಾರು? 21ಾವರ್ತಿ ಭೂ ಪ್ರದಕ್ಷಿಣೆಗೈದು ಕ್ಷತ್ರಿಯರ ವಂಶವನ್ನೇ ಖಂಡ ಖಂಡವಾಗಿ ಶೋಧಿಸಿ ತುಂಡರಿಸಿ ಗಂಡುಗೊಡಲಿಯ ಪರಶುರಾಮ. ಓ ಪೂಜ್ಯ ಪರಶುರಾಮ ಮಹಾಮುನಿವರಿಯರು, ಇದೋ ನಿಮಗೆ ನಮೋ ನಮಃ. ಮಹಾತ್ಮರಾದ ತಾವು ನನಗೆ ದರ್ಶನವನ್ನಿತ್ತು ನನ್ನನ್ನು ಪುನೀತನನ್ನಾಗಿಸಿದಿರಿ. ರಾಮ, ಈ ಚತುರ್ದಶ ಭುವನಗಳಲ್ಲಿ ಜಮದಗ್ನಿಯ ಸುತ ಈ ಪರಶುರಾಮನ ಅಖಂಡ ಅಭೇದ್ಯ ಶಕ್ತಿಗೆ ಪ್ರತಿಶಕ್ತಿಯೇ ಇಲ್ಲದಿರುವಾಗ ನೀನು ನನಗೆ ಪ್ರತಿಸ್ಪರ್ಧಿಯಾದೆಯ. ಮಹರ್ಷಿ, ಜಗತ್ರಯ ಶಕ್ತಿಗಳನ್ನೆಲ್ಲ ದಹಿಸುವಂತಹ ತಮ್ಮ ಅಖಂಡ ಪ್ರತಿಭೆಗೆ ಸಾಮಾನ್ಯನಾದ ನನ್ನ ಶಕ್ತಿ ಸಾಮರ್ಥ್ಯವೆಷ್ಟರದು? ನಾನು ನಿಮಗೆ ಪ್ರತಿಸ್ಪರ್ಧಿ. ಅಂತಹ ಅಗಾಧ ಅಪರಾಧವೇ ನನ್ನಿಂದ ಸಂಭವಿಸಿದ್ದರೆ ತಪಸ್ವಿಗಳು ಸರ್ವಜ್ಞರೂ ಆದ ತಾವು ನನ್ನನ್ನು ಕ್ಷಮಿಸಿ ಅನುಗ್ರಹಿಸಬೇಕು. ಕ್ಷಮೆ? ಜನಕರಾಜನ ಆಸ್ಥಾನದಲ್ಲಿ ಮಹಾಶಿವಧನುಸನ್ನೇ ಭಂಗಗೊಳಿಸಿದ ನಿನಗೆ ಕ್ಷಮೆ? ಮಹಾತ್ಮ, ಜನಕರಾಜನ ಆಸ್ಥಾನದಲ್ಲಿ ಸ್ವಯಂವರದ ನಿಬಂಧನೆಯಂತೆ ಶಿವಧನಸ್ಸನ್ನು ಭಂಗಪಡಿಸಿದನೇ, ಪರಂತು ಮಹಾಧನಸ್ಸಿಗೆ ಅಪಚಾರಗೊಳಿಸುವ ಉದ್ದೇಶದಿಂದಲ್ಲ. ಜನಕ ಜಮದಗ್ನಿಯ ಆಜ್ಞೆಯಂತೆ ಹೆತ್ತಮ್ಮನ ಶಿರಸ್ಸನ್ನೇ ನಿರ್ದಾಕ್ಷಿಣ್ಯವಾಗಿ ಛೇದಿಸಿದವನು ಈ ಭಾರ್ಗವರಾಮ. ಜನಕರಾಜನ ಆಸ್ಥಾನದಲ್ಲಿ ಮದ್ಗರವಾದ ಹರಧನುಸ್ಸನ್ನು ಛೇದಿಸಿದ್ದು ಅತಿಶಯವಲ್ಲ. ಇದು ಈ ವೈಷ್ಣವ ಶರಾಸನಕ್ಕೆ ಎದೆಯೇರಿಸಿ ಶರಸಂಧಾನ ಮಾಡು, ಆಗ ನಾನು ನೋಡುವೆನು ನಿನ್ನ ಅಖಂಡ ಶೌರ್ಯವನ್ನು. ಮಹಾಪುರುಷ, ಇದೇ ನಿಮ್ಮ ಅಪೇಕ್ಷೆ ಆದರೆ ಅನುಗ್ರಹಿಸಿ ಧನಸ್ಸನ್ನು. ಶಕ್ತನಾದರೆ ಪಿಡಿದುಕೋ. ಗುರುದೇವ, ಇದೋ ವೈಷ್ಣವ ಕೋದಂಡವನ್ನು ಎದೆಗೇರಿಸಿ ಶರಸಂಧಾನ ಮಾಡಿದ್ದೇನೆ. ಉಪಸಂಹಾರ ಅಸಂಭವ. ಅಸ್ತ್ರಕ್ಕೆ ನೀವಾದರೂ ಎದುರಾಗಬೇಕು, ಇಲ್ಲವೇ ತಾವು ಆಕಾಶಗಮನ ಶಕ್ತಿಯನ್ನಾಗಲಿ
ತಾವು ತಪೋಬಲದಿಂದ ಆರ್ಜಿಸಿದ ಮಹಾಲೋಕ ಪ್ರವೇಶದ ಪುಣ್ಯವನ್ನಾದರೂ ಶರಕ್ಕೆ ಸಮರ್ಪಿಸಲೇಬೇಕು. ಶ್ರೀರಾಮಚಂದ್ರ, ನೀನು ಸಾಮಾನ್ಯ ಮಾನವನಲ್ಲ. ಧರ್ಮವನ್ನು ಉದ್ಧರಿಸಲು ಅತಿ ಮಾನವನಾಗಿ ಅವತರಿಸಿರುವ ಮಹಾವಿಷ್ಣುವೇ ನೀನು. ನನ್ನಲ್ಲಿ ಐಕ್ಯವಾಗಿದ್ದ ವೈಷ್ಣವ ತೇಜಸ್ಸು ಇದೀಗ ನಿನ್ನಲ್ಲಿ ಲೀನವಾಗಿದೆ. ಪ್ರಯೋಗಿಸು. ನಾನು ತಪೋಬಲದಿಂದ ಆರ್ಜಿಸಿದ ಮಹಾಲೋಕ ಪ್ರವೇಶದ ಮಹಾಪುಣ್ಯಗಳನ್ನು ಆಹುತಿ ನೀಡಿ ಶರಸಮನಗೊಳಿಸುತ್ತೇನೆ. ಪ್ರಯೋಗಿಸು ಅಸ್ತ್ರವನ್ನು. ಗುರುದೇವ, ರಾಮಚಂದ್ರ, ಈ ಭಾರ್ಗವನ ಮಹಾಗರ್ವವನ್ನು ಖಂಡಿಸಿದ ಉದ್ದಂಡನಯ್ಯ ನೀನು. ಕಠೋರ ರೋಷಾಕೃತನಾದ ನನ್ನನ್ನು ಕ್ಷಣಾರ್ಧದಲ್ಲಿ ಉಪಶಮನಗೊಳಿಸಿ ಬ್ರಾಹ್ಮಣ ಧರ್ಮ ದೀಕ್ಷಿತನಾಗಿ ಪರಿವರ್ತಿಸಿದ. ತ್ರೈಭುವನಗಳಲ್ಲಿ ಶ್ರೀರಾಮನೇ ಅಗ್ರಗಣ್ಯ. ಶ್ರೀರಾಮನೇ ಅಗ್ರಗಣ್ಯ. ರಾಮಚಂದ್ರ, ಈ ಧನಸ್ಸನ್ನು ಧರಿಸುವ ಶಕ್ತಿ ನಿನ್ನ ಹೊರತು ತ್ರೈಭುವನಗಳಲ್ಲಿ ಯಾರೂ ಶಕ್ತರಲ್ಲ. ಈ ಧನಸ್ಸಿನಿಂದ ದಾನವಾದಿ ಮಹಾರಾಕ್ಷಸರನ್ನು ಸಂಹರಿಸಿ ಧರ್ಮವನ್ನು ಉದ್ಧರಿಸಿ ವಿಜೃಂಭಿಸು. ನಾನು ಚಿರಂಜೀವಿಯಾದ ಕಾರಣ ಶಸ್ತ್ರ ಸನ್ಯಾಸವನ್ನು ಅವಲಂಬಿಸಿ ತಪಸ್ಸನ್ನು ಆಚರಿಸುತ್ತೇನೆ. ತ್ರೇತಾಯುಗ ಭೂಷಿತ ಶ್ರೀರಾಮಚಂದ್ರನೇ ಪರಂತು ಈ ಪರಶುರಾಮನಲ್ಲ. ವಿಜಯೀ ಭವ ರಾಮಚಂದ್ರ, ವಿಜಯೀ ಭವ. ಮಹಾಪ್ರಸಾದ. ಸುಮಂತ್ರ, ಮಹಾರಾಜ. ಗುರುದೇವ, ದಶರಥ ರಾಜೇಂದ್ರ, ಮಂತ್ರಿಗೆ ಕೇಡು ಇಂತು ನಾನಿ ರಾಜ್ಯವ ಮಂತ್ರಿಗೆ ಕೇಡು. ಗುರುದೇವ, ಇಂತು ನಾನಿ ರಾಜ್ಯವ ಮಂತ್ರಿಗೆ ಕೇಡು. ಇಂತು ನಾನಿ ರಾಜ್ಯವ ಮಂತ್ರಿಗೆ ಕೇಡು. ಸಂತಸದಿಂದಲೇ 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 ರಾಮಚಂದ್ರ ಈ ರಾಜ್ಯ ಮಂತ್ರಿಗೆ ಕೇಳು. ಇಂತು ನಾನಿ ರಾಜ್ಯವ ಮಂತ್ರಿಗೆ ಕೇಳು. ಗುರುದೇವ, ಕೋಸಲ ದೇಶವ ಸುಕುಮಾರ ರಾಮನಿಗೆ ಕೋಸಲ ದೇಶವ ಸುಕುಮಾರ ರಾಮನಿಗೆ ದೇಶಿನಿಂದ ಪಟ್ಟ ದೇಶಿನಿಂದ ಪಟ್ಟ
ಬಯಸಿನೆಂದ ಪಟ್ಟ ಆಸೆಯನ್ ಕಟ್ಟುವೆ ಮಂತ್ರಿ ಏಕೆ ಇಂತು ನಾನೇ ರಾಜ್ಯವ ಮಂತ್ರಿ ಏಕೆಡು ಗುರುದೇವ, ರಾಜೇಂದ್ರ. ಸುಮಂತ್ರರೇ, ಮಹಾರಾಜ, 60,000 ವರ್ಷಗಳ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸರಗೊಂಡಿರುವ ನಾನು ಈ ಕೋಸಲ ಸಾಮ್ರಾಜ್ಯವನ್ನು ನನ್ನ ಸುಕುಮಾರನಾದ ರಾಮನಿಗೆ ಪಟ್ಟಾಭಿಷೇಕ ಮಾಡಿ ನಾನು ವಿಶ್ರಾಂತಿಯನ್ನು ಪಡೆಯಬೇಕೆಂದಿರುವೆನು. ಗುರುದೇವ, ಇದಕ್ಕೆ ತಮ್ಮ ಅಭಿಪ್ರಾಯ? ಸೀತಾರಾಮರ ಪಟ್ಟಾಭಿಷೇಕ ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ ಲೋಕಕ್ಕೆಲ್ಲ ಸಂತಸ ಸೀತಾರಾಮರ ಪಟ್ಟಾಭಿಷೇಕ. ಗುರುದೇವ, ರಾಮಚಂದ್ರನು ಸದ್ಗುಣಶೀಲನು ರಾಮಚಂದ್ರನು ಸದ್ಗುಣಶೀಲನು ಲೋಕಲೋಕವ ಕಾಯುವನು ಲೋಕಲೋಕವ ಕಾಯುವನು ಸೀತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ ಲೋಕಕ್ಕೆಲ್ಲ ಸಂತಸ ಲೋಕಕ್ಕೆಲ್ಲ ಸಂತಸ. ದಶರಥ ರಾಜೇಂದ್ರ, ಗುರುದೇವ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಷಯದಲ್ಲಿ ದೇವಾನು ದೇವತೆಗಳೇ ಸಂತೋಷ ಪಡುತ್ತಿರುವಾಗ ನನ್ನನಿಸಿಕೆಯು ಬೇಕೆ ಬಹಳ ಸಂತೋಷ, ಬಹಳ ಸಂತೋಷ. ಧನ್ಯನಾದೆ ಗುರುದೇವ, ಧನ್ಯನಾದೆ. ಸುಮಂತ್ರರೇ, ಮಹಾರಾಜ, ಇದಕ್ಕೆ ತಮ್ಮ ಅಭಿಪ್ರಾಯ? ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮಾನವರೆಲ್ಲ ಸಂತಸ ಪಡುವಂತ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮಾನವರೆಲ್ಲ ಸೋಜಿಗ ಪಡುವಂತ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ. ಮಹಾಪ್ರಭು, ಸುಮಂತ್ರ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಅಲ್ಲವೇ? ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಂತಸ ತರುವಂತ ಈ ದಿನ ಶುಭ ದಿನ. ಸಂತಸ ತರುವಂತ ಈ ದಿನ ಶುಭ ದಿನ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮಾನವರೆಲ್ಲ ಸಂತಸ ಪಡುವಂತ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ಶುಭ ದಿನ ಈ ದಿನ. ಮಹಾಪ್ರಭು, ಸುಮಂತ್ರ, ಪೂಜ್ಯರಾದ ವಸಿಷ್ಠ ಮಹಾಮುನಿಗಳು ಹೇಳಿದಂತೆ ಪುರಜನರು ಪರಿಜನರೆಲ್ಲರೂ ಆನಂದವಾಗಿರುವಾಗ
ನನಗೂ ಸಹ ಬಹಳ ಸಂತೋಷ. ಆಹಾ, ಸಂತೋಷ, ಬಹಳ ಸಂತೋಷ. ಸುಮಂತ್ರರೇ, ನೀವೀಗಲೇ ಹೋಗಿ ರಾಮಚಂದ್ರನನ್ನು ಬರಮಾಡಿರಿ. ಮಹದಾಜ್ಞೆ. ಗುರುದೇವ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಒಂದು ಶುಭ ಮುಹೂರ್ತವನ್ನು ನಿಶ್ಚಯಿಸಿ ನೋಡಿ. ದಶರಥ ರಾಜೇಂದ್ರ, ಗುರುದೇವ, ನಾಳೆ ಗುರುವಾರ ಅಭಿಜಿನ್ ಮುಹೂರ್ತದಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಬಹಳ ಸುಭಿಕ್ಷವಾಗಿರುವುದು. ಆಹಾ, ಧನ್ಯನಾದೆ ಗುರುದೇವ, ಧನ್ಯನಾದೆ. ತವ ಪಾದಕ್ಕೀಗ ವಂದಿಸಿ ನಾಂ ಬೇಡುವೆ ತಂದೆಯೇ. ತವ ಪಾದಕ್ಕೀಗ ವಂದಿಸಿ ನಾಂ ಬೇಡುವೆ ತಂದೆಯೇ. ತವ ಪಾದಕ್ಕೀಗ ವಂದಿಸಿ ನಾಂ ಬೇಡುವೆ ತಂದೆಯೇ. ಇಂದು ಎನ್ನನು ಕರೆಸಿದ ಪರಿ ಆ ಇಂದು ಎನ್ನನು ಕರೆಸಿದ ಪರಿ ಇಂದು ಎನ್ನನು ಕರೆಸಿದ ಪರಿ ಇಂದು ಎನ್ನನು ಕರೆಸಿದ ಪರಿ ಇಂದು ಎನ್ನನು ಕರೆಸಿದ ಪರಿ ಇಂದು ಎನ್ನನು ಕರೆಸಿದ ಆನಂದವೇನು ಪೇಳೈ ಜನಕನೇ ತಂದೆಯೇ. ತವ ಪಾದಕ್ಕೀಗ ವಂದಿಸಿ ನಾಂ ಬೇಡುವೆ ತಂದೆಯೇ. ಜನಕನ ಪಾದಾರವಿಂದಗಳಿಗೆ ಈ ದಾಶರಥಿಯ ಪ್ರಣಾಮಗಳು. ರಾಮಚಂದ್ರ, ನಿನಗೆ ಮಂಗಳವಾಗಲಿ. ಜನಕ, ನಮ್ಮನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಿದ ಕಾರಣವೇನು ಜನಕ? ರಾಮಚಂದ್ರ, ನಿನ್ನನ್ನು ಕರೆಸಿದ ಕಾರ್ಯವು ಅತಿ ಮಹತ್ತರವಾದದ್ದು. 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸರಗೊಂಡಿರುವ ನಾನು ರಾಮಚಂದ್ರ, ಈ ಕೋಸಲ ಸಾಮ್ರಾಜ್ಯವನ್ನು ನಿನಗೆ ಪಟ್ಟಾಭಿಷೇಕ ಮಾಡಬೇಕೆಂದು ನಿಶ್ಚಯಿಸಿರುವೆ. ಜನಕ, ನಿಮ್ಮ ಅಭಿಪ್ರಾಯಕ್ಕೆ ನನ್ನ ಸಮ್ಮತವೇ. ಆದರೆ ಎಂಬ ಆರ್ದೋಕ್ತಿ ಏಕೆ ಕಂದ? ಜನಕ, ಭರತ ಶತ್ರುಘ್ನರು ರಾಜಧಾನಿಯಲ್ಲಿಲ್ಲದಿರುವ ಸಮಯದಲ್ಲಿ ಪಟ್ಟಾಭಿಷೇಕದಂತಹ ಮಹತ್ ಕಾರ್ಯಕ್ಕೆ ಅವಸರವೇಕೆ ಜನಕ? ನಿನಗೆಂತಹ ಭ್ರಾತೃ ಪ್ರೇಮ ಕಂದ. ಅವರಿಗೂ ಸಹ ಹೇಳಿ ಕಳಿಸಿದ್ದೇನೆ, ಸಕಾಲದಲ್ಲಿ ಆಗಮಿಸುವರು. ಗುರುಗಳಾದ ವಸಿಷ್ಠ ಮಹರ್ಷಿಗಳು ನಿಶ್ಚಯಿಸಿರುವ ಲಗ್ನವು ತ್ವರಿತವಾಗಿದೆ. ಆಲಸ್ಯಂ ಅಮೃತಂ ವಿಷಂ. ಆದ್ದರಿಂದ ಈ ಕಾರ್ಯವು ಶೀಘ್ರವಾಗಿ ನೆರವೇರಲೇಬೇಕು. ಚಿಂತಿಸಬೇಡ. ನೀನೀಗಲೇ ಗುರುಗಳ ಆಶೀರ್ವಾದವನ್ನು ಪಡೆದು ಮುಂದಿನ ಕಾರ್ಯದಲ್ಲಿ ನಿರತನಾಗು ಕಂದ. ಆಜ್ಞೆ, ಮಹದಾಜ್ಞೆ ಜನಕ. ಪರಮ ಪೂಜ್ಯರಾದ ವಸಿಷ್ಠ ಮುನಿಪುಂಗವರಿಗೆ ಈ ದಾಶರಥಿಯ ಪ್ರಣಾಮಗಳು. ರಾಮಚಂದ್ರ, ನಿನಗೆ ಮಂಗಳವಾಗಲಿ. ರಾಮಚಂದ್ರ, ನೀನು ಮಂಗಳ ಸ್ನಾನ ಮಾಡಿ ಸುಚಿದ್ಭೂರ್ತನಾಗಿರು. ಕಾಲವರಿತು ಬಂದು ನಿನಗೆ ರಕ್ಷಾಬಂಧನವನ್ನು ಕಟ್ಟುತ್ತೇನೆ.
ಧನ್ಯನಾದೆ ಗುರುದೇವ, ಧನ್ಯನಾದೆ. ಸುಮಂತ್ರ, ಸುಮಂತ್ರ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವನ್ನು ನಾಡಿನೆಲ್ಲೆಡೆ ಸಾಧಿಸಿಬಿಡಿ. ಮಹದಾಜ್ಞೆ. ನಲಿಯುತ್ತಿದೆ ಸಡಗರದ ಸಂಭ್ರಮವು ಈ ದಿನ, ನಾಡಿನೊಳಗೆಲ್ಲೆಲ್ಲೂ ಆನಂದವು. ರಘುರಾಮಚಂದ್ರರ ಪಟ್ಟಾಭಿಷೇಕಕ್ಕೆ ಓಲೈಸಿ ನೋಡಲು ಕಂಗಳೇ ಸಾಲದು. ನಲಿಯುತ್ತಿದೆ ಸಡಗರದ ಸಂಭ್ರಮವು ಈ ದಿನ, ನಾಡಿನೊಳಗೆಲ್ಲೆಲ್ಲೂ ಆನಂದವು. ನಾಡಿನೊಳಗೆಲ್ಲೆಲ್ಲೂ ಆನಂದವು. ನಾಡಿನೊಳಗೆಲ್ಲೆಲ್ಲೂ ಆನಂದವು. ಸಂಭ್ರಮವೋ ಈ ನಗರದ ಏನಿ ಸಂಭ್ರಮವೋ. ಏನಿ ಸಂಭ್ರಮವೋ ಈ ನಗರದ ಏನಿ ಸಂಭ್ರಮವೋ. ಪರಿ ಪರಿಯಿಂದಲಿ ಶೃಂಗಾರವ ತಳೆಯುತ್ತೆ. ಪರಿ ಪರಿಯಿಂದಲಿ ಶೃಂಗಾರವ ತಳೆಯುತ್ತೆ. ಪರಿ ಪರಿಯಿಂದ ಶೃಂಗಾರವ ತಳೆಯುತ್ತೆ. ಏನಿ ಮನೆಗಳು ಬೆಳಗುತ್ತಲಿರುವುದು. ಏನಿ ಮನೆಗಳು ಬೆಳಗುತ್ತಲಿರುವುದು. ಏನಿ ಸಂಭ್ರಮವೋ ಈ ನಗರದ ಏನಿ ಸಂಭ್ರಮವೋ. ಚಾರು ಸುವರ್ಣದ ತೋರಣ ತಳಿಗಳು. ಚಾರು ಸುವರ್ಣದ ತೋರಣ ತಳಿಗಳು. ಚಾರು ಸುವರ್ಣದ ತೋರಣ ತಳಿಗಳು. ಕೇರಿ ಕೇರಿಯಳು ಬೆಳಗುತ್ತಲಿರುವುದು. ಕೇರಿ ಕೇರಿಯಳು ಬೆಳಗುತ್ತಲಿರುವುದು. ಏನಿ ಸಂಭ್ರಮವೋ ಈ ನಗರದ ಏನಿ ಸಂಭ್ರಮವೋ ಸಂಭ್ರಮವೋ ಸಂಭ್ರಮವೋ. ಏನಾಶ್ಚರ್ಯವಿದು! ಈ ದಿನ ಅಯೋಧ್ಯೆಯಲ್ಲಿ ಎಲ್ಲಿ ನೋಡಿದರೂ ಆನಂದದ ಸಡಗರ ಸಂಭ್ರಮ. ರಾಜಬೀದಿಗಳಲ್ಲಿ ತಳಿರು ತೋರಣಗಳು ಅಲಂಕೃತವಾಗಿ ಮೆರೆಯುತ್ತಿರುವುವು. ಸುಮಂಗಲಿಯರು ಸುಹಾಸಿನಿಯರು ರಂಗವಲ್ಲಿನಿಟ್ಟು ನಲಿದಾಡುತ್ತಿರುವರು. ಈ ಎಲ್ಲ ಸಡಗರ ಸಂಭ್ರಮಗಳಿಗೂ ಕಾರಣವೇ ತೋರುತ್ತಿಲ್ಲವಲ್ಲ. ರಾಮರಾಜ್ಯ, ರಾಮರಾಜ್ಯ, ರಾಮಚಂದ್ರನಿಗೆ ಪಟ್ಟಾಭಿಷೇಕ, ರಾಮಚಂದ್ರನಿಗೆ ಪಟ್ಟಾಭಿಷೇಕ. ರಾಮರಾಜ್ಯ, ರಾಮರಾಜ್ಯ ಅಂದರೆ ರಾಮನಿಗೆ ಪಟ್ಟಾಭಿಷೇಕವೇ? ಈ ಆನಂದವನ್ನು ನೋಡಲೆಂದು ಕೈಕೇಯು ನನ್ನನ್ನು ಬರ ಹೇಳಿದಳೆ. ಕೂಡದು ಕೂಡದು, ಈ ಕಾರ್ಯ ನಡೆಯಲೇ ಕೂಡದು. ಕಾರಣ, ರಾಮನು ಬಾಲ್ಯದಲ್ಲಿ ಬಾಣಾಭ್ಯಾಸ ಮಾಡುತ್ತಿದ್ದಾಗ ನನ್ನ ಬೆನ್ನಿಗೆ ಬಾಣವನ್ನು ಹೊಡೆದು ಗೋಲು ಬೆನ್ನು ನೋಡಿ ಅಪಹಾಸ್ಯ ಮಾಡಿದ್ದನಲ್ಲವೇ? ಈಗ ಆ ಸೇಡನ್ನು ನಾನು ತೀರಿಸಿಕೊಳ್ಳುವೆನು. ರಾಮನಿಗೆ ರಾಜ್ಯವೇ? ರಾಮನಿಗೆ ಪಟ್ಟವೇ? ಹೇ ರಾಮ, ನಿನಗೆ ಪಟ್ಟ ಕಟ್ಟಿಸುವಿನೇನೋ? ಅರಣ್ಯಕ್ಕೆ ಕಳಿಸುವಿನಿ ನೋಡುತ್ತಿರು. ರಾಮನಿಗೆ ರಾಜ್ಯವಂತೆ ಕನಸಿನಲ್ಲಿ ಕಾಣಬೇಕು ನಿನ್ನ ಪಟ್ಟ ಅಭಿಷೇಕವನ್ನು. ಮುಯ್ಯಿಗೆ ಮುಯ್ಯಿ, ಮುಯ್ಯಿಗೆ ಮುಯ್ಯಿ.
ಹೊತ್ತಾದರೂ ನನ್ನ ಪ್ರಾಣೇಶ್ವರನು ನನ್ನ ಅಂತಃಪುರಕ್ಕೆ ಬಾರಲಿಲ್ಲವಲ್ಲ. ನನ್ನ ಜೀವಿತೇಶನಿಲ್ಲದೆ ನಾನು ಹೇಗಿರಲಿ? ಜೀವಿತೇಶ ಬಾರಲಿಲ್ಲ, ಏನು ಕಾರಣ ತಿಳಿಯೇನಾ? ಜೀವಿತೇಶ ಬರಲಿಲ್ಲ, ಏನು ಕಾರಣ ತಿಳಿಯೇನಾ? ಜೀವಿತೇಶ ಬರಲಿಲ್ಲ, ಏನು ಕಾರಣ ತಿಳಿಯೇನಾ? ಅರಿಯೇನಾ ಕಾರಣ? ತಿಳಿಯೇನಾ ಕಾರಣ? ಜೀವಿತೇಶ ಬರಲಿಲ್ಲ, ಏನು ಕಾರಣ ತಿಳಿಯೇನಾ? ಇನಿಯನಿಲ್ಲದ ಶಯನಕಾರ, ಕಣ್ಣು ಕಾಣದ ಅಂಧಕಾರ. ಇನಿಯನಿಲ್ಲದ ಶಯನಕಾರ, ಕಣ್ಣು ಕಾಣದ ಅಂಧಕಾರ. ತಾಳಲಾರೆ ವಿರಹ ತಾಪ, ಕಾರಣ ತಿಳಿಯೇನಾ? ಅರಿಯೇನಾ ಕಾರಣ? ತಿಳಿಯೇನಾ ಕಾರಣ? ಜೀವಿತೇಶ ಬಾರಲಿಲ್ಲ, ಏನು ಕಾರಣ ತಿಳಿಯೇನಾ? ಇದೇನಿದು? ಈ ದಿನ ಇಷ್ಟು ಹೊತ್ತಾದರೂ ನನ್ನ ಪ್ರಾಣ ಸಖಿಯಾದ ಮಂಥರಿಯೂ ಬಾರಲಿಲ್ಲವಲ್ಲ. ಕಾರಣವಾದರೂ ಏನಿರಬಹುದು? ಅಮ್ಮ, ಕೈಕಾದೇವಿ. ಯಾರು? ಮಂಥರ, ಬಂದೆಯಾ? ಬಾ. ಕ್ಷೇಮವೇ? ಸೌಖ್ಯವೇ? ಸುಖಾಗಮನವೇ ಮಂಥರ? ನನ್ನ ಸೌಖ್ಯವು ಹಾಗಿರಲಿ. ನೀನೊಬ್ಬಳು ಸಂತೋಷ ಚಿತ್ತದಿಂದಿದ್ದರೆ ನಾವೆಲ್ಲರೂ ಸೌಖ್ಯದಿಂದಿದ್ದಂತೆಯೇ. ಮಂಥರ,
ನನ್ನ ಸುಖ ಸಂತೋಷಕ್ಕೇನು ಕಡಿಮೆಯಾಗಿದೆಯೇ? ದಶರಥ ಚಕ್ರವರ್ತಿಯ ಮುದ್ದಿನ ಮಡದಿಯಾದ ಈ ಕೈಕೆಗೆ ಸುಖ ಸಂತೋಷದ ಕೊರತೆಯೇ? ಈ ವಿಚಾರ ಮಂಥರ, ಇದೇನಿದು? ಈ ದಿನ ನಿನ್ನ ಮುಖವನ್ನು ನೋಡುತ್ತಿದ್ದರೆ ಅದಾವುದೋ ಸಂತಾಪದ ವಿಚಾರವನ್ನು ತಂದಂತಿರುವುದು. ವಿಚಾರವೇನೆಂದು ತಿಳಿಸಬಾರದೇನು? ನಿಜವಾಗಿ ನಿನಗೆ ಆ ವಿಚಾರವು ತಿಳಿಯದು? ಯಾವ ವಿಚಾರವು ಏನು ನನಗೊಂದು ತಿಳಿಯದು. ರಾಮನಿಗೆ ಪಟ್ಟಾಭಿಷೇಕವಾಗುವ ವಿಚಾರ, ಈ ವಿಚಾರವು ನಿನಗೆ ತಿಳಿಯದು? ಮಂಥರ, ಕಂದನಾದ ರಾಮಗೆ ಮಂಥರ, ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ ಮಂಥರ. ಕಂದನಾದ ರಾಮಗೆ, ಕಂದನಾದ ರಾಮಗೆ ಇಂದು ರಾಜ್ಯ ಪದವಿಯೊದಗೆ ಸಂತೋಷವಾಂತೇನ ಮಂಥರ, ಸಂತೋಷವಾಂತೆ ನಾ ಮಂಥರ, ಸಂತೋಷವಾಂತೇನ. ರಘುಕುಲ ದೀಪನು ಅಗಪರಿ ಹಾರಕನು ಮಂಥರ. ರಘುಕುಲ ದೀಪನು ಅಗಪರಿ ಹಾರಕನು, ಸುಗುಣನೋ ಸುಂದರನೋ ಮಂಥರ. ಸುಗುಣನೋ ಸುಂದರನೋ, ಸುಗುಣನೋ ಸುಂದರನೋ ಕೇಳಿದೆಯಾ? ಸುಗುಣನೋ ಸುಂದರನೋ ನಿಗಮಾಗಮ ಒಂದೀಪನೋ ಸಂತೋಷವಾಂತೇನ ಮಂಥರ, ಸಂತೋಷವಾಂತೆ ನಾ ಮಂಥರ, ಸಂತೋಷವಾಂತೇನ. ರಾಮಗಿ ರಾಜ್ಯವ ಪ್ರೇಮದಿ ಕಾಂತಾನಿವ ಅಲ್ಲವೇ? ರಾಮಗಿ ರಾಜ್ಯವ ಪ್ರೇಮದಿ ಕಾಂತಾನಿವ, ನೇಮದ ವಾರ್ತೆಯ ಕೇಳಿ ಮಂಥರ. ನೇಮದ ವಾರ್ತೆಯ ಕೇಳಿ, ನೇಮದ ವಾರ್ತೆ ಕೇಳಿ, ನೇಮದ ವಾರ್ತೆಯ ಕೇಳಿ ಮಂಥರ. ನೇಮದ ವಾರ್ತೆ ಕೇಳಿ, ನೇಮದ ವಾರ್ತೆಯ ಕೇಳಿ, ಭುವಿಯಲಿ ನಾ ಧನ್ಯಳೋ ಸಂತೋಷವಾಂತೇನ ಮಂಥರ, ಸಂತೋಷವಾಂತೆ ನಾ ಮಂಥರ, ಸಂತೋಷವಾಂತೆ ನಾ ಮಂಥರ. ಅಮ್ಮ, ನನ್ನ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕದ ಮಹೋತ್ಸವವೇ? ಎಂತಹ ಶುಭ ಸಮಾಚಾರವನ್ನು ಹೇಳಿರುವೆ. ಈ ಶುಭ ಸಮಾಚಾರವನ್ನು ಹೇಳಿರುವ ನಿನಗೆ ಈ ಕಂಠಿಹಾರವನ್ನು ಉಡುಗೊರೆಯಾಗಿ ಕೊಡುತ್ತಿರುವೆನು, ತೆಗೆದುಕೋ. ಅಯ್ಯೋ ಇರಲಿ, ಲೋಕದಲ್ಲಿ ಇಂತಹ ಸ್ತ್ರೀ ಇರುವರೆ. ಸರ್ಪದ ಹೆಡೆಯ ನೆರಳಲ್ಲಿ ವಾಸಿಸುವ ಕಪ್ಪೆ ಹಾಗೆ ತನಗೆ ಉಂಟಾಗುವ ಹಾನಿಯನ್ನು ಲೆಕ್ಕಿಸದೆ ದೇವಿ ಇಷ್ಟೊಂದು ಸಂತೋಷ ಪಡುತ್ತಿರುವಳು. ಅಮ್ಮ, ನಿನ್ನನ್ನು ನಾನು ಬಹಳ ವಿವೇಕಿಸ್ತಳೆಂದು ತಿಳಿದಿದ್ದೆ. ಆದರೆ ಈಗ ನೋಡಿದರೆ ಏನನ್ನೂ ತೋರದವಳ ಹಾಗೆ ಕಾಣುತ್ತಿದೆ. ಮುಂದೊದಗುವ ಹಾನಿಯನ್ನು ಚೆನ್ನಾಗಿ ಅನುಭವಿಸು. ಮಂಥರ, ಈ ದಿನ ನಿನ್ನ ಮಾತುಗಳೇ ವಿಚಿತ್ರವಾಗಿರುವುದಲ್ಲ. ದಶರಥ ಚಕ್ರವರ್ತಿಯ ಮುದ್ದಿನ ಮಡದಿಯಾದ ಈ ಕೈಕೆಗೆ ಮುಂದೊದಗುವ ಹಾನಿ ಅಂದರೆ ನಿನ್ನ ಮಾತಿನ ಅರ್ಥವೇನೆ ಮಂಥರ? ಆ ಸವತಿ ಮಗನಾದ ರಾಮನಿಗೆ ಪಟ್ಟಾಭಿಷೇಕವಾಗುವ ಸಮಾಚಾರವನ್ನು ಕೇಳಿ ಇಷ್ಟೊಂದು ಸಂತೋಷ ಪಡುತ್ತಿರುವೆಯಲ್ಲ, ನಿನ್ನ ಅವಿವೇಕ ಬುದ್ಧಿಗೆ ನಾನೇನೆಂದು ಹೇಳಲಿ? ಒಂದು ವೇಳೆ ನಿನ್ನ ಮಗನಾದ ಭರತನಿಗೆ ಏನಾದರೂ ಪಟ್ಟಾಭಿಷೇಕವಾಗಿದ್ದರೆ ನಿನ್ನ ಆನಂದಕ್ಕೆ ಪಾರವೇ ಇಲ್ಲದಂತಾಗುತ್ತಿತ್ತು. ಯೋಚಿಸಿ. ಮಂಥರ, ನನಗೆ ರಾಮನು ಬೇರೆಯೇ ಭರತನು ಬೇರೆ? ಉದರಗಳು ಬೇರೆ ಬೇರೆಯಾಗಿದ್ದರು ತಂದೆಯು ಒಬ್ಬನೇ ಅಲ್ಲವೇನು? ಅದು ಅಲ್ಲದೆ ಶ್ರೀರಾಮಚಂದ್ರನು ತನ್ನ ಹೆತ್ತ ತಾಯಿ ಕೌಸಲಿಗಿಂತಲೂ ಅಧಿಕವಾದ ಪ್ರೀತಿಯನ್ನು ನನ್ನ ಮೇಲಿಟ್ಟಿರುವನು. ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಅವನ ಭಾಗ್ಯವೇ ಬೇರೆ, ನನ್ನ ಭಾಗ್ಯವೇ ಬೇರೆ ಏನು? ಸಾಕು, ಬಾಯಿ ಮುಚ್ಚು. ಅಯ್ಯೋ ಮರುಳೆ, ಅದಕ್ಕೆ ನಿನಗೆ ಹುಚ್ಚಳೆಂದು ಕರೆಯುವುದು. ಬೆಳ್ಳಗಿರುವುದೆಲ್ಲ ಹಾಲೆಂದು ನಂಬಿದ ನಿನ್ನ ಮರಳುತನಕ್ಕೆ ನಾನೇನೆಂದು ಹೇಳಲಿ? ಅದಿರಲಿ, ಈ ವಿಚಾರವನ್ನು ಮಹಾರಾಜರು ನಿನಗೆ ತಿಳಿಸಿರಲಿಲ್ಲವೇ? ಇಲ್ಲ ಮಂಥರ, ಈ ವಿಚಾರವನ್ನು ನಿನ್ನ ಹೊರತು ನನಗೆ ಬೇರೆ ಯಾರೂ ತಿಳಿಸಿಲ್ಲ. ಅದು ಅಲ್ಲದೆ
ಭರತ ಶತ್ರುಘ್ನರು ಪಟ್ಟಣದ ಇಲ್ಲದಿರುವ ಸಮಯದಲ್ಲಿ ಈ ಪಟ್ಟಾಭಿಷೇಕದ ಸಮಾಚಾರವಾದರೂ ಏಕೆ ಬಂತು? ಯೋಚಿಸಿ ನೋಡು. ಅಯ್ಯೋ, ನಾನೀಗೇನು ಮಾಡಲಿ? ಇವಳ ಆಡುತ್ತಿರುವ ಮಾತುಗಳನ್ನು ಕೇಳುತ್ತಿದ್ದರೆ ನನ್ನ ಕೈ ಕಾಲುಗಳೇ ನಡುಗುತ್ತಿರುವವು, ಹೃದಯವೂ ಕಂಪಿಸುತ್ತಿರುವುದು. ಹೌದು, ಸಮಯವು ಮೀರಿ ಹೋದರೆ ಮತ್ತೆಂದಿಗೂ ಬಾರದು. ಮಂಥರ, ಮಂಥರ, ಇದಕ್ಕೆ ಏನಾದರೊಂದು ಉಪಾಯವನ್ನು ಸೂಚಿಸು. ಹಿಂದೆ ದೇವಾಸುರ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ಮಹಾರಾಜರು 2 ವರಗಳನ್ನು ಕೊಟ್ಟಿದ್ದಾರಲ್ಲವೇ? ಹೌದು ಹೌದು ಮಂಥರ, ಆ ದಿನ ನಾನು ನನ್ನ ಪ್ರಾಣೇಶ್ವರನಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ಆತನು ನನಗೆ 2 ವರಗಳನ್ನು ಕೊಟ್ಟಿದ್ದನು ನಿಜ. ಆದರೆ ಸಮಯ ಬಂದಾಗ ಅದನ್ನು ಕೇಳಿಕೋ ಎಂದು ಹೇಳಿರುವ ವರಗಳನ್ನು ಈಗ ಕೇಳಿಕೋ. ಏನೆಂಬುದಾಗಿ ಕೇಳಿಕೊಳ್ಳಲಿ? ಮೊದಲನೇ ವರಕ್ಕೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಈ ಕೋಸಲ ದೇಶದ ಪಟ್ಟಾಭಿಷೇಕವನ್ನು ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ಕೇಳಿಕೋ. ಏನು ಹೇಳಿದೆ ಮಂಥರ? ಇದೀಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವೇ? ಆಹಾ, ಎಂತಹ ಚತುರಿಯೇ ನೀನು! ಅಪಾಯಕ್ಕೆ ತಕ್ಕ ಉಪಾಯವನ್ನೇ ಹೇಳಿರುವೆ. ಇರಲಿ, ನಿನ್ನಿಚ್ಛೆ ಇದ್ದಂತಾಗಲಿ. ಇನ್ನು 2ನೇ ವರಕ್ಕೆ ಏನೆಂದು ಕೇಳಿಕೊಳ್ಳಲೆ? 2ನೇ ವರಕ್ಕೆ ರಾಮನು ನಾರುಮುಡಿಯನ್ನುಟ್ಟು ಜಟಾವಲ್ಕಲ ಧಾರಿಯಾಗಿ ಮರುಪ್ರವೇಶ ಮಾಡದೆ ಮುನಿವೃತ್ತಿಯಿಂದ 14 ವರ್ಷ ಅರಣ್ಯವಾಸಕ್ಕೆ ಹೋಗಬೇಕೆಂದು ಕೇಳಿಕೋ. ಮಂಥರ! ಮೂರ್ಖಳೆ, ನೀಚಳೆ, ನಿನಗೇಕಿಂತ ದುರ್ಬುದ್ಧಿ ಹುಟ್ಟೀತೆ? ನನ್ನ ಪ್ರಿಯ ಪುತ್ರನಾದ ರಾಮಚಂದ್ರನನ್ನು ವನವಾಸಕ್ಕೆ ಕಳುಹಿಸು ಎಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂತೆ? ಪಾಪಿ, ನಿನ್ನ ಮುಖವನ್ನು ನನಗೆ ತೋರಿಸಬೇಡ, ಹೊರಟು ಹೋಗು ಇಲ್ಲಿಂದ. ಅಮ್ಮ, ನನ್ನದು ದುರ್ಬುದ್ಧಿ ಅಲ್ಲ. ನಿನ್ನನ್ನು ಚಿಕ್ಕಂದಿನಿಂದಲೂ ಸಾಕಿ ಸಲಹಿದ ಅಭಿಮಾನದಿಂದ ಈ ರೀತಿ ಹೇಳುತ್ತಿದ್ದೇನೆ. ಭರತನು ನೀನು ಸೇವಕರಾಗಿರುವುದನ್ನು ಈ ಹಾಲು ಕಣ್ಣುಗಳಿಂದ ನಾನು ನೋಡಲಾರೆ. ನನ್ನನ್ನು ನೀನು ತಂದೆ ಪಟ್ಟಣಕ್ಕೆ ಕಳಿಸಿಬಿಡು, ನಾನು ಹೊರಟು ಬಿಡುತ್ತೇನೆ. ನಿಲ್ಲು ಮಂಥರ. ಮಂಥರ, ಅದೆಲ್ಲ ಸರಿ, ಆದರೆ ರಾಮನನ್ನು ವನವಾಸಕ್ಕೆ ಕಳಿಸುವ ಕಾರಣವಾದರೂ ಏನು? ರಾಮನು ರಾಜ್ಯದಲ್ಲಿದ್ದರೆ ಪ್ರಜೆಗಳು ಭರತನ ಅಧೀನದಲ್ಲಿರುವುದು ಕಷ್ಟ ಸಾಧ್ಯ. ಆದ್ದರಿಂದ ಹೇಗಾದರೂ ಮಾಡಿ ರಾಮನನ್ನು ಕಾಲಿಗೆ ಕಳಿಸಲೇಬೇಕು. ಇದಕ್ಕೆ ನನ್ನ ಪ್ರಾಣೇಶ್ವರನು ಒಪ್ಪುವನೇನೆ? ಅವರಿಗೆ ಒಪ್ಪಿಸುವುದು ಎಲೆಮಣ್ಣಿನ ಚಾತುರ್ಯ. ಅದು ಹೇಗೆ ಮಂಥರ? ಹೇಗೆಂದರೆ, ಮಹಾರಾಜರು ಅಂತಃಪುರಕ್ಕೆ ಬರುವ ವೇಳೆಯಲ್ಲಿ ನೀನು ಎಂದಿನಂತೆ ಅಲಂಕೃತವಾಗಿ ಚಂದ್ರಶಾಲೆಯಲ್ಲಿ ಕುಳಿತಿರದೆ ಮಹಿಳಾಂಬರ ಧಾರಣೆಯಾಗಿ ಕ್ರೋಧಾಕಾರದಿಂದ ದುಃಖಿಸುತ್ತಾ ಆಭರಣಗಳನ್ನು ನೆಲದ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಹರಡಿ ನೀನು ಹಾಗೆಯೇ ಮಲಗಿರು. ಮಹಾರಾಜರು ಬಂದು ವ್ಯಾಕುಲ ಚಿತ್ತರಾಗಿ ನಿನ್ನ ಮನೋರಥವೇನೆಂಬುದನ್ನು ಅರಿಯದೆ ನಿನ್ನ ವಾಗ್ದಾನವನ್ನು ಈಡೇರಿಸಲು ಮುಂದೆ ಬರುವರು. ಎಚ್ಚರವಿರಲಿ. ರಾಮನ ಮೇಲೆ ಆಣೆ ಇಟ್ಟು ವಚನ ಕೊಟ್ಟು ನಡೆಸಿಕೊಡುತ್ತೇನೆ ಅಂದ ನಂತರ ಈ ವರಗಳನ್ನು ಕೇಳಿಕೊಳ್ಳಬೇಕು. ರಾಮನನ್ನು ತೊರೆಯಿಸು, ಭರತನನ್ನು ಕರೆಯಿಸು. ಆಗಲಿ ಮಂಥರ, ನಿನ್ನಿಚ್ಛೆ ಇದ್ದಂತಾಗಲಿ. ಮಹಾರಾಜರು ಇತ್ತ ಕಡೆ ಬರುತ್ತಿರುವರು. ನೀನೀಗ ಎಲ್ಲಿಗೆ ಹೋಗುವೆ? ಈ ವಿಚಾರವನ್ನು ಎಲ್ಲೆಡೆ ತಿಳಿಸಲೆಂದು ಹೊರಡುವೆ. ಈ ಮಾರ್ಗವಾಗಿ ನಡೆ. ನಾಳೆ ಅಯೋಧ್ಯೆಯಲ್ಲಿ ಮತ್ತೊಂದು ಸಂಭ್ರಮಕ್ಕಾಗಿ ಕಾದಿರುವುದು. ಭರತನಿಗೆ ಪಟ್ಟಾಭಿಷೇಕವಾಗುವುದು ಇಲ್ಲವೋ ನನಗರಿಯದು. ಆದರೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕ ಬಂತು ನಿಂತು ಹೋದ ಹಾಗೆ. ಮಹಾರಾಜರು ಈ ಮಾರ್ಗದಲ್ಲಿ ಬರುತ್ತಿರುವರು. ನಾನು ಈ ಮಾರ್ಗದಲ್ಲಿ ಹೊರಟು ಬಿಡುತ್ತೇನೆ. ಹೌದು, ಮಂಥರೆ ಮಾತಿನಲ್ಲಿ ಸತ್ಯಾಂಶವಿರುವುದು. ಅಂತೆಯೇ ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗಿನೊಳಗೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರುವರಿಂದ ಮೇಲೆ ಇದರಲ್ಲೇನೋ ಕುತಂತ್ರವೇ ಅಡಗಿರುವುದು. ಬರಲಿ ಬರಲಿ ಮಹಾರಾಜರು, ತಕ್ಕ ಶಾಸ್ತಿಯನ್ನೇ ಮಾಡುತ್ತೇನೆ. ಇದೇನು? ಕೈಕಾಂತಪುರವನ್ನು ಪ್ರವೇಶ ಮಾಡಿದ ಕೂಡಲೇ ಯಾವುದೋ ಒಂದು ರೀತಿಯ ಶೂನ್ಯ ಗೃಹದಂತೆ ಭಾಸವಾಗುತ್ತಿರುವುದಲ್ಲ. ನಾನು ಬಂದೊಡನೆ ಅತಿ ಪ್ರೀತಿಯಿಂದ ಓಡೋಡಿ ಬಂದು ನನ್ನನ್ನು ಆಲಂಗಿಸುತ್ತಿದ್ದ ನನ್ನ ಕೈಕ ಈ ದಿನ ಬಾರಲಿಲ್ಲಬೇಕೆ? ಕಾರಣವೇನಿರಬಹುದು?
ಕೈಕಾ, ದೇವಿ, ಕೈಕೆಯು ಭೂಷಾಯಿ ಆಗಿರುವಳು. ಆಭರಣಗಳು ಚೆಲ್ಲಾಡಿವೆ. ಆಕೆಯ ಮುಖವು ಬಾಡಿರುವುದು. ಕಾರಣವೇನಿರಬಹುದು? ಕೈಕಾ, ಕೈಕಾ, ಈ ದಿನ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ಸಂತೋಷವಾಗಿರುವುದನ್ನು ಬಿಟ್ಟು ಈ ರೀತಿ ಚಿಂತಾಕ್ರಾಂತಳಾಗಿರಲು ಕಾರಣವೇನು ದೇವಿ? ನನ್ನಿಂದೇನಾದರೂ ಅಪಚಾರವಾಯಿತೆ, ಅಥವಾ ನಿನ್ನ ದಾಸದಾಸ್ಯದಿಂದ ಏನಾದರೂ ವ್ಯತ್ಯಾಸವಾಯಿತು? ಮಾತನಾಡು ದೇವಿ. ಮಾತನಾಡದೆ ಮೂಕಳಂತಿದ್ದರೆ ನಿನ್ನ ಮನಸ್ಸಿನ ದುಃಖ ಆರೀತೆ ತೀರೀತೆ. ಮಾತನಾಡು ದೇವಿ. ಮಾತನಾಡುವುದಿಲ್ಲವೇ? ನನ್ನ ಮೇಲೆ ಕೋಪವೇ ಕೈಕಾ? ಕೋಪ ಮಾಳ್ಪದೆ ಮಾನುಣಿ ಮಣಿಯಳೆ, ಕೋಪ ಮಾಳ್ಪದೆ. ಕೈಕಾ, ಏಕೆ? ಮಾನುಣಿ ಮಣಿಯಳೆ, ಕೋಪ ಮಾಳ್ಪದೆ. ಮಾನುಣಿ ಮಣಿಯಳೆ, ಕೋಪ ಮಾಳ್ಪದೆ. ಕೈಕಾ, ಕೈಕಾ, ನನ್ನ ಮೇಲೆ ಕೋಪವೇ? ಭೀತಿಯಿಂದಲೀಗ ಭ್ರಾಂತನಾದೆನೋ. ಕೈಕಾ, ಭೀತಿಯಿಂದಲೀಗ ಭ್ರಾಂತನಾದೆನೋ. ಕೋಪವೇಕೆ ನಿನಗೆ? ಕೋಪವೇಕೆ ನಿನಗೆ? ಶಾಂತಳಾಗು ನೀನು. ಕೋಪ ಮಾಡ್ಬರೆ ಮಾನುನಿ ಮಣಿಗಳೇ, ಕೋಪ ಮಾಡ್ಬರೆ ದೇವಿ. ಕೈಕಾ, ನನ್ನ ಮೇಲೆ ಕೋಪವೇ? ಮಹಾರಾಜರ ಆಗಮನವು ಮಹಾರಾಣಿಯವರಂತಪ್ಪಕ್ಕಲ್ಲದೆ ನನ್ನಂತಹ ಸಾಮಾನ್ಯಳ ಬಳಿಗಲ್ಲವಲ್ಲ. ಕೈಕಾ, ನನಗೆ ನಿನ್ನ ಮೇಲೆ ಮತ್ತೆ ರಾಮನ ಮೇಲೆ ತಾನೇ ಅತಿಯಾದ ಪ್ರೀತಿ ಇರುವುದು. ಓಹೋ, ಹಾಗಾದರೆ ನಿಮಗೆ ಭರತನ ಮೇಲೆ ಪ್ರೀತಿ ಇಲ್ಲವೆಂದಾಯಿತು. ಕೈಕಾ, ನನ್ನ 4 ಜನ ಮಕ್ಕಳ ಮೇಲೆಯೂ ಸಮಾನವಾದ ಪ್ರೀತಿಯು ಇದ್ದೇ ಇರುವುದು ಕೈಕಾ. ಹೌದೌದು, ಅಂತೆಯೇ ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗಿದೊಳಗೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರುವ ನಿಮ್ಮ ಕುತಂತ್ರ ಬುದ್ಧಿಯನ್ನು ನಾನು ಚೆನ್ನಾಗಿ ತಿಳಿದಿರುವೆನು. ಉಚ್ಚಿ ಗುರುಗಳಾದ ವಸಿಷ್ಠ ಮಹರ್ಷಿಗಳು ನಿಶ್ಚಯಿಸಿದ ಲಗ್ನವು ತ್ವರಿತವಾದ ಕಾರಣ ಈ ಕಾರ್ಯವನ್ನು ನೆರವೇರಿಸಲೇಬೇಕಾಯಿತು. ಭರತನನ್ನೂ ಸಹ ಹೇಳಿ ಕಳಿಸಿದ್ದೇನೆ, ಸಕಾಲದಲ್ಲಿ ಆಗಮಿಸುವನು. ಇಷ್ಟಕ್ಕೆ ನನ್ನ ಮೇಲೆ ಕೋಪವೇ? ಎಲ್ಲಿ? ಹೀಗೆ ಬಾ.
ಅಬ್ಬಾ, ಬಾ ದೇವಿ, ಹೀಗೆ ಬಾ, ಕುಳಿತುಕೋ ದೇವಿ. ನೋಡು, ಈ ಆನಂದದ ಸಮಯದಲ್ಲಿ ನಿನಗೇನು ಬೇಕು ಕೇಳಿಕೊ, ನಾನು ನಡೆಸ್ಕೊಡ್ತೇನೆ. ಪ್ರಾಣೇಶ್ವರ, ಆ ಈ ಸಮಯದಲ್ಲಿ ನಾನು ಏನು ಕೇಳಿದರೂ ನೆರವೇರಿಸಿಕೊಡುವಿರೋ? ಓಹೋ, ಇಂತಹ ಸಂತೋಷದ ಸಮಯದಲ್ಲಿ ನೀನೇನು ಕೇಳಿದರೂ ನಡೆಸಿಕೊಡ್ವೇನು? ಪ್ರಾಣೇಶ್ವರ, ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ತಾವು ನನಗೆ 2 ವರಗಳನ್ನು ಕೊಟ್ಟಿದ್ದೀರಿ. ಆ ವರಗಳನ್ನು ಇಂದು ನೆರವೇರಿಸಿಕೊಡುವಿರೋ? ನಡೆಸ್ಕೊಡ್ತೇನೆ. ಅದೇನೆಂದು ಕೇಳಿಕೊದೇವಿ, ಸಂಕೋಚ ಪಡಬೇಡ. ಪ್ರಾಣೇಶ್ವರ, ನಿಮಗೆ ಅತಿಶಯವಾದ ಪ್ರೀತಿ ಯಾರ ಮೇಲೆ ಇರುವುದು ಪ್ರಿಯ? ನಿನ್ನ ಮೇಲೆ ತಾನೆ. ನನ್ನ ಮೇಲೆಯೇ? ಹೌದು. ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ ಯಾರ ಮೇಲೂ ಇಲ್ಲವೇ? ಯಾರ ಮೇಲೂ ಇಲ್ಲ ದೇವಿ. ಪ್ರಾಣೇಶ್ವರ, ನಿಮಗೆ ಮರೆತಿರಬಹುದೋ ಏನು, ಮತ್ತೊಮ್ಮೆ ಸರಿಯಾಗಿ ಆಲೋಚಿಸಿ ನೋಡಿ. ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ ಯಾರ ಮೇಲೆ ಇಲ್ಲವೇ ಪ್ರಿಯ? ಇರುವುದು ದೇವಿ. ಯಾರ ಮೇಲೋ? ನನ್ನ ಮಗನಾದ ರಾಮಚಂದ್ರನ ಮೇಲೆ. ನೋಡಿದಿರೋ ಇದೀಗಲೇ 2 ಮಾತನಾಡುತ್ತಿರುವಿರಲ್ಲ, ನಿಮ್ಮ ಮಾತುಗಳನ್ನು ನಂಬುವ ಬಗೆಯಾದರೂ ಹೇಗೆ? ದೇವಿ, ನನಗೆ ನಿನ್ನ ಮೇಲೆ ಇರುವುದು ಪತ್ನಿ ಪ್ರೇಮ, ರಾಮಚಂದ್ರನ ಮೇಲೆ ಇರುವುದು ಪುತ್ರ ಪ್ರೇಮ. ಸರಿ, ಹಾಗಾದರೆ ಆ ನಿಮ್ಮ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನ ಮೇಲೆ ನೀವು ಆಣೆ ಇಟ್ಟರೆ ನಾನು ಆ ವರಗಳನ್ನು ಕೇಳುತ್ತೇನೆ. ಕೈಕಾ, ದೀಕ್ಷಾ ಬದ್ಧನಾಗಿ ಕುಳಿತಿರುವ ರಾಮಚಂದ್ರನ ಮೇಲೆ ಆಣೆ ಪ್ರಮಾಣಗಳು ಬೇಡ. ನೀನು ಕೇಳುವುದು ಎಷ್ಟೇ ಕಷ್ಟ ಸಾಧ್ಯವಾದರೂ ಸರಿ, ನಾನು ನಡೆಸಿಕೊಡುತ್ತೇನೆ. ಪ್ರಾಣೇಶ್ವರ, ನೀವು ರಾಮಚಂದ್ರನ ಮೇಲೆ ಆಣೆ ಹಿಡಿದ ಹೊರತು ನಾನು ಯಾವ ವರಗಳನ್ನು ಕೇಳತಕ್ಕವಳಲ್ಲ. ಇದೇನು, ಈ ದಿನ ನನ್ನ ಕೈಕೆಯ ರೀತಿಯೇ ಬೇರೆಯಾಗಿರುವುದಲ್ಲ. ಇಂದು ನನ್ನ ಮಾತಿಗೆ ವಿರೋಧವನ್ನು ಆಚರಿಸದ ಕೈಕ ಈ ದಿನ ಈ ರೀತಿಯಾಗಿ ಹಠ ಮಾಡುತ್ತಿರುವಳಲ್ಲ. ಇರಲಿ ಕೈಕ, ಇದೋ ನನ್ನ ಮಗನಾದ ಶ್ರೀರಾಮಚಂದ್ರನ ಆಣೆಯಾಗಿ ನಡೆಸಿಕೊಡುವೆನು, ಅದೇನೆಂದು ಕೇಳಿಕೋ. ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಕೇಳಲಿ ಪ್ರಿಯ? ಕೇಳಿಕೊ ಪ್ರಿಯ. ಪ್ರಾಣೇಶ್ವರ, ನನ್ನ ಮೊದಲನೇ ವರಕ್ಕೆ ಇದೀಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಏನು ಹೇಳುತ್ತಿರುವೆ? ರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನ್ನ ಮಗನಾದ ಭರತನಿಗೆ ಮಾಡಬೇಕು. ಸರಿ, ಇನ್ನು ನಿನ್ನ 2ನೇ ವರವಾದರೂ ಏನು? ಇನ್ನು ನನ್ನ 2ನೇ ವರಕ್ಕೆ ಶ್ರೀರಾಮಚಂದ್ರನು ನಾರುಮಡಿಗಳನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಯಾರು ಮಾತನಾಡುತ್ತಿರುವುದು? ಕೈಕೆಯೇ ಅಲ್ಲವೇ? ಈ ದಶರಥನ ಧರ್ಮಪತ್ನಿಯೇ? ಅನುಮಾನವೇ? ಅಲ್ಲ, ಕೈಕೆಯಂತೆಯೇ ವೇಷ ಧರಿಸಿಕೊಂಡು ಬಂದಿರುವ ಯಾವುದೋ ಭೂತವೆಂದು ತೋರುವ ಶ್ರೀರಾಮಚಂದ್ರನನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದ ನನ್ನ ಕೈಕ ಈ ದಿನ ಅವನಿಗೆ ವನವಾಸವನ್ನು ಯಾಚಿಸುತ್ತಿರುವಳೆಂದರೆ ಸೂರ್ಯ ಚಂದ್ರನು ತಮ್ಮ ತಮ್ಮ ಗತಿಗಳನ್ನು ಬದಲಿಸಿದಂತೆಯೇ ಸರಿ. ಕೈಕ, ಮನಸ್ಸು ದಿಕ್ಕೆಟ್ಟು ತಳಪಲ್ಲಟವಾಗಿ ಈ ರೀತಿಯಾಗಿ ಮಾತನಾಡುತ್ತಿರುವೆಯಾ? ಎಲ್ಲಿ ಈ ಪಾರ್ಶ್ವದಲ್ಲಿ ನಿಂತು ಹೇಳುದೇವಿ? ಪ್ರಾಣೇಶ್ವರ, ನಾನು ಯಾವ ಪಾರ್ಶ್ವದಲ್ಲಿ ನಿಂತು ಹೇಳಿದರೂ ಅಷ್ಟೇ, ರಾಮನು ವನವಾಸಕ್ಕೆ ಹೋಗಲೇಬೇಕು, ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು. ಸಾಕು ಕೇಳಲಾರೆ ಕೈಕ. ರಾಮನನ್ನು ವನವಾಸಕ್ಕೆ ಹೋಗೆಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂದಿತೆ? ಕೋಮಲ ಹೃದಯನಾದ ರಾಮನಿಗೆ ಈ ವಿಚಾರವು ತಿಳಿದರೆ ಎಷ್ಟು ನೊಂದುಕೊಳ್ಳುವುದು. ನೊಂದುಕೊಳ್ಳಲಿ ಬಿಡಿ. ಈ ಅಯೋಧ್ಯೆ ಜನರು ನಿನ್ನನ್ನು ಪರಿಪರಿಯಾಗಿ ಹಾಡಿಕೊಳ್ಳುವರು ಕೈಕ. ಹಾಡಿಕೊಳ್ಳಲಿ ಬಿಡಿ.
ರಾಮನು ವನವಾಸಕ್ಕೆ ಹೋಗಿದ್ದೆ ಆದರೆ ನನ್ನ ಪಂಚ ಪ್ರಾಣಗಳು ಹಾರಿ ಹೋಗುವುದು. ಆಗ ನೀನು ವಿಧವೆಯಾಗಿ ಜನರ ನಿಂದನೆಗೆ ಗುರಿಯಾಗುವೆ ದೇವಿ, ಜನರ ನಿಂದನೆಗೆ ಗುರಿಯಾಗುವೆ. ಬೇಡ ದೇವಿ, ಬೇಡ. ರಾಮನ ಮೇಲೆ ನಿನಗೇಕೆ ಇಷ್ಟೊಂದು ಹಠ, ಇಷ್ಟೊಂದು ಛಲ ದೇವಿ? ಕೈಕಾ, ಬೇಡ ದೇವಿ. ಛಲವು ರಾಮನೋಳು ಬೇಡ, ನನ್ನೇ ದಯದಿಂದ ದೋರ. ಕೈಕಾ, ಛಲವು ರಾಮನೋಳು ಬೇಡ, ನನ್ನೇ ದಯದಿಂದ ನೋಡ. ಕೈಕಾ, ಏಕೆ ದೇವಿ? ಬಿಡುನೇ ಗೋಪವ ರಾಮನೋ. ಕೈಕಾ, ಬಿಡುನೇ ಗೋಪವ ರಾಮನೋ. ಕರವ ಮುಗಿವೇನ ನಿನ್ನೋಡು. ದೇವಿ, ಕರವ ಮುಗಿವೇನ ನಿನ್ನೋಡು. ಛಲವು ರಾಮನೋಳು ಬೇಡ, ನನ್ನೇ ದಯದಿಂದ ನೋಡ. ಕೈಕಾ, ದೇವಿ, ಬೇಡ ದೇವಿ, ಬೇಡ. ಅಯ್ಯೋ, ಬೇಡ ದೇವಿ, ನನ್ನ ಮಾತನ್ನು ಕೇಳು. ಕೊಡು ನೀ ಭರತಗೆ ರಾಜ್ಯವಾ. ದೇವಿ, ದೇವಿ, ಕೊಡು ನೀ ಭರತಗೆ ರಾಜ್ಯವಾ. ಉಳಿಸು ವಾಸವಾ. ಉಳಿಸು ವನವಾಸವಾ. ಕೈಕಾ, ಸತ್ಯಾತ್ಮನು ಧರ್ಮಾತ್ಮನು. ನನ್ನ ರಾಮನು, ನಿಮ್ಮ ರಾಮನು, ನನ್ನ ರಾಮನು, ನಿಮ್ಮ ರಾಮನು ಸತ್ಯಾತ್ಮನು ಧರ್ಮಾತ್ಮನು. ಸುಗುಣಾಭಿ ರಾಮನು.
ಜನವು ರಾಮನೊಳು ಬೇಡ ಜನವು ರಾಮನೊಳು ಬೇಡ. ಕೈಕ ನಿನ್ನಿಚ್ಛೆಯಂತೆ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡುವೆ ದೇವಿ. ರಾಮನ ವನವಾಸವನ್ನು ತಪ್ಪಿಸು ದೇವಿ, ರಾಮನ ವನವಾಸವನ್ನು ತಪ್ಪಿಸು. ಅಬ್ಬಬ್ಬಾ, ಈ ನಿಮ್ಮ ಗೋಳಾಟವನ್ನು ನಾನು ಕೇಳಲಾರೆನು ಪ್ರಿಯ. ನೀವು ನನಗೆ ಕೊಟ್ಟ ಮಾತನ್ನು ನೆರವೇರಿಸಿಕೊಡಲೇಬೇಕು. ರಾಮನಿಗೆ ವನವಾಸವು, ಭರತನಿಗೆ ಪಟ್ಟಾಭಿಷೇಕವು, ಇದು ಶತಸಿದ್ಧ. ಕೈಕ, ನೀನು ರಾಮನ ಮೇಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳೆಲ್ಲವೂ ಏನಾದವು ದೇವಿ? ಏನಾದವೆ? ಅವೆಲ್ಲವೂ ಈ ನಿಮ್ಮ ಕಪಟ ನಾಟಕಗಳಲ್ಲಿ ಮಾಯವಾದವು. ಕುಲಗಾಟ, ನನ್ನದು ಕಪಟ ನಾಟಕವು. ನಾನು ನಿನ್ನ ಮೇಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳಿಗೆ ಇಂದು ತಕ್ಕ ಪ್ರಾಯಶ್ಚಿತವಾಯಿತು. ನೀನು ನಾರಿಯಲ್ಲ, ನೀನು ನಾರಿಯಲ್ಲ, ರಘುವಂಶವನ್ನು ನುಂಗಲು ಬಂದ ಮಹಾಮಾರಿ. ಹೋಗು, ನನಗೆ ನಿನ್ನ ಮುಖವನ್ನು ತೋರಿಸಬೇಡ, ಹೊರಟು ಹೋಗು.